ಇರಾನ್ನಲ್ಲಿ ಭೂದಾಳಿ ನಡೆಸಲು ಸಜ್ಜಾಯ್ತಾ ಅಮೆರಿಕ ಅನ್ನೋ ಪ್ರಶ್ನೆ. ಮಧ್ಯಪ್ರಾಚ್ಯಕ್ಕೆ ಎರಡನೇ ಮರೀನ್ ತಂಡ ಕಳಿಸಿರುವಂತದ್ದು ಅಮೆರಿಕ. ಹಾಗಾಗಿ ಯುಎಸ್ಎಸ್ ಬಾಕ್ಸರ್, ಯುಎಸ್ಎಸ್ ಕಾಮ್ಸ್ಟಾಕ್, ಯುಎಸ್ಎಸ್ ಪೋರ್ಟ್ಲ್ಯಾಂಡ್ 3 ಯುದ್ಧ ನೌಕೆಗಳ ಮೂಲಕ ಯೋಧರ ರವಾನೆಯಾಗಿದೆ. ಇರಾನ್ನಲ್ಲಿ ಭೂದಾಳಿ ನಡೆಸಲು ಇದೀಗ ಅಮೆರಿಕ ಸಜ್ಜಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಮಧ್ಯಪ್ರಾಚ್ಯಕ್ಕೆ ಎರಡನೇ ಮರೀನ್ ತಂಡವನ್ನ ಅಮೆರಿಕ ಈಗ ಕಳಿಸಿದೆ. ಯುಎಸ್ಎಸ್ ಬಾಕ್ಸರ್, ಯುಎಸ್ಎಸ್ ಕಾಮ್ಸ್ಟಾಕ್ ಹಾಗೂ ಯುಎಸ್ಎಸ್ ಪೋರ್ಟ್ಲ್ಯಾಂಡ್ 3 ಯುದ್ಧ ನೌಕೆಗಳನ್ನ ಅದರ ಜೊತೆಗೆ ಯೋಧರ ರವಾನೆ ಆಗಿದೆಯಂತೆ. ಹಾಗಾಗಿ ಮತ್ತೊಮ್ಮೆ ಅದು ಯಾವ ಮಟ್ಟಕ್ಕೆ ಯುದ್ಧ ಮಾಡ್ತಾರೆ ಅಥವಾ ಅದು ಯಾವ ಮಟ್ಟಕ್ಕೆ ಇವರು ಅಟ್ಯಾಕ್ಗಳು ಮಾಡ್ತಾರೆ ಏನೋ ಗೊತ್ತಿಲ್ಲ. ಇದೀಗ ಮತ್ತೊಮ್ಮೆ ಅಮೆರಿಕ ಏನೆಲ್ಲ ಅಸ್ತ್ರಗಳನ್ನ ಬಳಸಬೇಕು ಎಲ್ಲ ಅಸ್ತ್ರಗಳನ್ನ ಬಳಸ್ತಾ ಇದೆ. ಅದರಲ್ಲೂ ಕೂಡ ಅಲ್ಲಿರುವಂತಹ ಕೆಲವೊಂದು ಯುದ್ಧ ನೌಕೆಗಳು ಅಥವಾ ಕೆಲವೊಂದು ವಿಶೇಷವಾಗಿ ಬಳಸಲಾಗ್ತಾ ಇದ್ದಂತಹ ಮಿಸೈಲ್ಗಳು ಅಥವಾ ಡ್ರೋನ್ಗಳನ್ನ ಈಗಾಗಲೇ ಇರಾನ್ ಕೂಡ ಹೊಡೆದು ಬಿಸಾಕಿರುವಂಥದ್ದು ಉದಾಹರಣೆಗಳು ಉಂಟು. ಆದರೆ ಇದೀಗ ಮತ್ತೊಮ್ಮೆ ಅಮೆರಿಕ ಈ ರೀತಿಯಾಗಿ ಯುಎಸ್ಎಸ್ ಬಾಕ್ಸರ್, ಕಾಮ್ಸ್ಟಾಕ್ ಹಾಗೂ ಪೋರ್ಟ್ಲ್ಯಾಂಡ್ ಇಷ್ಟು ಕೂಡ ಇದರ ಜೊತೆಗೆ ಯೋಧರ ರವಾನೆ ಮಾಡಲಾಗ್ತಾ ಇದೆ. 3 ಯುದ್ಧ ನೌಕೆಗಳ ಜೊತೆ ಯೋಧರನ್ನ ರವಾನಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ಬಹುಶಃ ಇದು ದೊಡ್ಡ ಯುದ್ಧದ ಒಂದು ಮುನ್ಸೂಚನೆ ಅಂತಾನೆ ಹೇಳ್ಬೋದು. ಮಧ್ಯಪ್ರಾಚ್ಯಕ್ಕೆ ಎರಡನೇ ಮರೀನ್ ತಂಡವನ್ನ ಕಳಿಸಿದೆ ಅಮೆರಿಕ.